ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ತೊಂದರೆ ಆಗುತ್ತೆ ಅಂಥೇಳಿ ಭಾಳ ವಿಶಾಲವಾದ ಜಾಗ, ಮಾವಿನ ತೋಪಿರೋದ್ರಿಂದ ಹೋಗ್ಬಿಟ್ಟು ಮಾವಿನ ತೋಪುಗಳಲ್ಲೂ ಅಭ್ಯಾಸ ಮಾಡಿಕೊಳ್ತಾ ಇದ್ದೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಒಂದು ದಿನ ಅದೇ ಮಾವ ನನಗೊಂದು ಪುಸ್ತಕ ಕೊಟ್ಟರು. ಅದು ಮೈಸೂರಿನವರೊಬ್ಬರು ಬರೆದಂಥ ಪುಸ್ತಕ. ಆಮೇಲೆ ಯೋಗ ಮತ್ತು ಬ್ರಹ್ಮಚರ್ಯ ಅಂತ ಒಂದು ಪುಸ್ತಕ ಕೊಟ್ಟರು. ಇದನ್ನು ಪುಸ್ತಕವನ್ನೆಲ್ಲ ಓದ್ತಾ ಆವಾಗ ನನಗೆ ಇದು ಯೋಗಾಭ್ಯಾಸ ಅನ್ನೋ ಪರಿಜ್ಞಾನ ಇರಲಿಲ್ಲ. ಬಟ್ ನನಗೆ ಏನೆಲ್ಲ ಬೇಕೋ ಅದನ್ನು ಅಳವಡಿಸ್ಕೊಂಡು ನನಗೆ ಈ ಯೋಗ ಅನ್ನೋದು ಮದುವೆ ಆಗಿ ಬಂದ ಮೇಲೇನೂ ನಾನು ಈ ಆಸನಗಳಲ್ಲಿ ಭಾಳ ಪರಿಣಿತಳಿದ್ದರಿಂದ ಮದುವೆ ಆದ ನಂತರನೂ ನನ್ನ ಮನೆಯಲ್ಲಿ ನನ್ನ ಪಾಡಿಗೆ ಆಸನಾಭ್ಯಾಸಗಳು, ಧ್ಯಾನಾಭ್ಯಾಸಗಳು ನಡೀತಾ ಇದ್ದು. ನಮ್ಮ ಮನೆಯವರು ತಮಾಷೆ ಮಾಡ್ತಾಯಿದ್ರು, ಏನು ನೀನು ಕಾಲು ಮೇಲೆ ಮಾಡ್ತೀಯಾ, ತಲೆ ಕೆಳಗಡೆ ಇಡ್ತೀಯಾ, ಏನು ಇವೆಲ್ಲ ಏನು ಮಾಡ್ತಾ ಇದೆಯಾ ಅಂತ. ಬಟ್ ಅವ್ರಿಗೂ ಅದ್ರ ಬಗ್ಗೆ ಪರಿಚಯ ಇರಲಿಲ್ಲ. ಬಟ್ ನನಗೆ ಅದರಲ್ಲಿ ಆನಂದ ಸಿಗ್ತಾ ಇತ್ತು. ಹಾಗೆ ಮತ್ತು ಅದಕ್ಕೆ ಬೇಕಾದಂತಹ ತರಬೇತಿಗಳು ಒದಗಿ ಬಂದವು. ಸ್ಕೂಲು ಕಾಲೇಜುಗಳಲ್ಲಿ ಪಾಠ ಮಾಡೋ ಅವಕಾಶ ಬಂತು. ಆಮೇಲೆ IT ಸೆಕ್ಟರ್ಗಳಲ್ಲಿ ಕ್ಲಾಸ್ ತಗೊಳ್ಳುವ ಅವಕಾಶಗಳು ಬಂತು. ಹೀಗೆ ನನ್ನ ಈ ಯೋಗ ಬಹಳ ಚೆನ್ನಾಗಿ ನನಗೆ ಒಲಿದು ಬಂತು.